ಬೆಂಗಳೂರು ನಗರದಲ್ಲಿ ಹೊಸದಾಗಿ ನಿರ್ಮಿಸಿದ ರಸ್ತೆಗಳ ಗುಣಮಟ್ಟ ಹಾಗೂ ಇಲಾಖೆಗಳ ಸಮನ್ವಯತೆಯ ಕೊರತೆ ಮತ್ತೆ ಪ್ರಶ್ನೆಗೆ ಗುರಿಯಾಗಿದೆ. ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟ ಸರ್ಕಾರ ನಗರದ ಪ್ರತಿಷ್ಠಿತ ಏರಿಯಾವನ್ನೇ ಗುಂಡಿಗೆ ತಳ್ಳಿದೆ. ಹೊಸದಾಗಿ ಮಾಡಿದ ರಸ್ತೆ 2 ತಿಂಗಳಲ್ಲೇ ಹಾಳಾಗಿ ಹೋಗಿದೆ. ಸಿದ್ಧವಾದ 2 ತಿಂಗಳಲ್ಲಿ ಹಾಳಾಯಿತು ರಸ್ತೆ. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದ ರಸ್ತೆ ಅಧ್ವಾನ. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾವಾದ ಜೆಪಿ ನಗರದ 3ನೇ ಹಂತದ 9ನೇ ಕ್ರಾಸ್ನ ಮುಖ್ಯ ರಸ್ತೆ. ಕಳೆದ 2 ತಿಂಗಳ ಹಿಂದಷ್ಟೇ ಈ ರಸ್ತೆಯನ್ನ ದುರಸ್ತಿ ಮಾಡಿ ಸಜ್ಜುಗೊಳಿಸಲಾಗಿತ್ತು. ಆದ್ರೆ ಈಗ ನೋಡಿದ್ರೆ ಸಂಪೂರ್ಣ ಧೂಳುಮಯವಾಗಿದೆ. ಇದಕ್ಕೆ ಕಾರಣ ರಸ್ತೆ ನಿರ್ಮಾಣವಾದ 2 ತಿಂಗಳಲ್ಲೇ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಇರೋ ರಸ್ತೆಯನ್ನ ಅಗೆದು ಅಧ್ವಾನ ಮಾಡಿರೋದು. ವರ್ಷಗಳಿಂದ ಗಡತ್ ನಿದ್ದೆಯಲ್ಲಿದ್ದ ಜಿಬಿಎ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ರಸ್ತೆ ನಿರ್ಮಾಣವಾಗ್ತಾ ಇದ್ದಂತೆ ಪೈಪ್ಲೈನ್ ಕಾಮಗಾರಿಯನ್ನ ಆರಂಭಿಸಿದ್ರು. ರಸ್ತೆಯ 2 ಬದಿಗಳಲ್ಲೂ ತೋಡಿ ಮುಚ್ಚದೆ ಹಾಗೆಯೇ ಬಿಟ್ಟಿದ್ದಾರೆ. ಇದು ಸ್ಥಳೀಯರು ಮಾತ್ರವಲ್ಲದೆ ವಾಹನ ಸವಾರರಿಗೆ ಸಂಕಷ್ಟ ತಂದಿಟ್ಟಿದೆ. ಕಾಮಗಾರಿ ಕಾರಣದಿಂದ ಕಳೆದೊಂದು ವಾರದಿಂದ ಕಸ ವಿಲೇವಾರಿ ಕೂಡ ಆಗ್ತಿಲ್ಲ. ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅದು ಸರಿಗೆ ಟಾರ್ ಹಾಕಿರಲ್ಲ. ಅದೊಂಥರ ಅದೇನೋ ಒಂಥರ ಅದು ಯಾಕೆ ಮಾಡ್ತಾರೆ ಅನ್ನೋದೇ ಆಗ್ಬಿಡತ್ತೆ. ಅದು ಬೆಳಗ್ಗೆ ಟಾರ್ ಹಾಕ್ತಿದ್ದವನ್ನೆಲ್ಲ ಹೇಳಿದೆ, ಬಾರಪ್ಪ ಮರೆ ಮಾಡು ಅದನ್ನ ಅಂತ. ಅವನು ಇದು ನನ್ನ ಕಾಂಟ್ರಾಕ್ಟರ್ ಅಲ್ಲ, ಅದು ಆ ಕಾಂಟ್ರಾಕ್ಟ್ರು, ಇದು ಈ ಮೇಸ್ತ್ರಿ. ನಮ್ಗೆ ಅಕೌಂಟಬಿಲಿಟಿನೇ ಇಲ್ಲ. ರಾಜಕಾರಣಿಗಳು ಸ್ವಲ್ಪ ಮೈಗೆ ಚಳಿ ಬಿಟ್ಬಿಟ್ಟು ವರ್ಕ್ಗಳು ಮಾಡಲಿ, ಅವ್ರವ್ರ ಕ್ಷೇತ್ರಗಳಿಗೆ ಏನೇನು ಬೇಕು ಅನುದಾನ ಕೊಟ್ಬಿಟ್ಟು ಬೆಂಗಳೂರು ರಸ್ತೆ ಮತ್ತು ಬೆಂಗಳೂರು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಬಿಟ್ಟು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಅಂತಿದೆ, ಸಿಲಿಕಾನ್ ವ್ಯಾಲಿಗಿನ ಇನ್ನೂ ದೊಡ್ಡದಾಗಿ ಬೆಳೀಲಿ ಅನ್ನೋದು ನಮ್ಮ ಸಾರ್ವಜನಿಕ ಆಗ್ರಹ. ದೃಶ್ಯಗಳನ್ನ ತೋರಿಸಿದ್ರೂ ನಂಬದ ಶಾಸಕರು. ಅಲ್ಲಿ ಆಗಿರೋ ಅಧ್ವಾನದ ಬಗ್ಗೆ ನ್ಯೂಸ್ 18 ಪ್ರತ್ಯಕ್ಷ ವರದಿ ನೀಡಿದೆ. ಜನರನ್ನ ಮಾತನಾಡಿಸಿ ಆಗಿರೋ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿದೆ. ಹೀಗಿದ್ರೂ ಸ್ಥಳೀಯ ಶಾಸಕ ಕೆಸಿ ರಾಮಮೂರ್ತಿ ಸಾಹೇಬ್ರು ಮಾತ್ರ ಇಲ್ವೇ ಇಲ್ಲ, ಯಾವ ಸಮಸ್ಯೆನೂ ಆಗಿಲ್ಲ ಅಂತಿದ್ದಾರೆ. ನಾವು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀವಿ, ವಿತ್ ಪ್ರೂಫೇ ಮಾತನಾಡ್ತಾ ಇದೀವಿ ನಾವು. ಅಲ್ಲಿನ ಸ್ಥಳೀಯರು ಕೂಡ ಬೈಟ್ಸ್ ಕೊಟ್ಟಿದ್ದಾರೆ. ಅವರು ಕೂಡ ಹೇಳ್ತಾ ಇದ್ದಾರೆ, ಈಗ ದುರಸ್ತಿ ಕಾರ್ಯವನ್ನ ಸ್ವಂತ ಖರ್ಚಲ್ಲೇ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ ರೀ, ಇವಾಗ ಸಾನಿಟರಿ ಕೆಲಸ ಮಾಡ್ಬೇಕು ಅಂದಾಗ ಮಧ್ಯ ಹೆಚ್ಚು ಕಡಿಮೆ ಆದಾಗ ಅಲ್ಲಿ ಹೊಸ ಲೈನ್ ಚೇಂಜ್ ಮಾಡ್ತಾ ಇದೀವಿ. ಡಾಂಬರೀಕರಣ ಲೈನ್ ಕ್ರಾಸ್ಗೆ ಡಾಂಬರೀಕರಣ ಮಾಡಿಲ್ಲ. ಜೆಪಿ ನಗರದ 3ನೇ ಹಂತದ 9ನೇ ಕ್ರಾಸ್ ದೃಶ್ಯಾವಳಿಯನ್ನ ಅಲ್ಲಿ ಸ್ಪಾಟಿಗೆ ಹೋಗಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಈಗ ಟೆಲಿಕಾಸ್ಟ್ ಮಾಡ್ತಾ ಇರೋದು. ಸ್ಥಳೀಯರು ಕೂಡ ಮಾತನಾಡ್ತಿದ್ದಾರೆ, ಗುಂಡಿ ಮುಚ್ಚೋ ಕೆಲಸ ಕೂಡ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ಇಲ್ಲ ರೀ, ಜೆಪಿ ನಗರ 3rd ಫೇಸ್ 9th ಮೇಲೆ ಇನ್ನೂ ಆಸ್ಫಾಲ್ಟಿಂಗ್ ಮಾಡಿಲ್ಲ ಮೇಡಮ್. ನಾವು ಡಾಂಬರೀಕರಣ ಮಾಡಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಒಟ್ಟಾರೆ ಪಾಲಿಕೆ, ಜಲಮಂಡಳಿ ಹಾಗೂ ಜನಪ್ರತಿನಿಧಿಗಳ ನಡುವಿನ ಸಮನ್ವಯತೆಯ ಕೊರತೆ ಇಲ್ಲಿ ಎದ್ದು ಕಾಣುತ್ತಿದೆ. ಜನ ಕಟ್ಟೋ ತೆರಿಗೆಗೆ ಬೆಲೆಯೇ ಇಲ್ಲದಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೆಂಗಳೂರಿನಲ್ಲಿ ಹೊಸದಾಗಿ ನಿರ್ಮಿಸಿದ ರಸ್ತೆಯೂ ಹಾಳಾಗುತ್ತಿರುವುದು ದುರ್ದೈವದ ಸಂಗತಿ. ಶರಣು ಹಂಪಿ, ನ್ಯೂಸ್ 18.